अस्सलाम वालेकुम एंड हेलो फ्रेंड्स, वेलकम बैक टू माय ब्लॉग। और आज गवर्नमेंट की तरफ से हम एक ट्रिप पे जा रहे हैं, नाइस ट्रिप है, ठीक है। और पूरी स्कूल जा रही है, बाय द वे देख सकते हो। इस बस भी आ चुकी है, बस भी आ गई, अब निकल रहे हैं यहाँ से। ये वीडियो करो, हाय। ओके, इस बस में बैठ चुके हैं सब लोग, अब निकल रहे हैं, ठीक है। बस में बैठ के अब निकल रहे हैं, देखते हैं हमें कहाँ सीट मिलती है। ओके सर, सर बाय बाय सर। हाँ बाय। ಮೊಬೈಲ್ ಇಸ್ಕೊಳ್ಳಿ ಸರ್, ಮೊಬೈಲ್ ಇಸ್ಕೊಳ್ಳಿ ಸರ್. गाइस मिल चुकी है, लास्ट में सीट मिली है पूरी। ओके गाइस, चलो गाइस बस। A few moments later. पहुंच गए गाइस फाइनली, यहीं को घुसना है अब। ये ड्रिफ्ट के साथ, बस की एक सस्ती ड्रिफ्ट, और एंटर होते हुए डोर पे अब खड़े होंगे। पहुंच गए। ओके गाइस, लाइन बना रखी है सर ने। सर मैं फ्रंट में आ रहा हूँ, तुम फ्रंट पे खड़े रहो, मैं तुम्हारे फ्रंट पे खड़ा हूँगा। वाह, ओके गाइस, अंदर घुस रहे हैं। ओके सर, ಮಾತಾಡ್ಬೇಕು ಅನ್ಕೊಂಡೆ, ಒಂದಷ್ಟು ಜನಕ್ಕೆ ಕನ್ನಡವೇ ಬರಲ್ಲ ಅಂತ. ಹೌದಾ? ಇಲ್ಲ, ಕನ್ನಡ ಎಷ್ಟು ಜನಕ್ಕೆ ಕನ್ನಡ ಅರ್ಥ ಆಗುತ್ತೆ ಎಲ್ರಿಗೂ? ಓಕೆ, ಸೊ ಹಾಗಿದ್ರೆ ಎಲ್ರಿಗೂ ಕೂಡ ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ VC ಫಾರ್ಮ್ ಮಂಡ್ಯಕ್ಕೆ ಸುಸ್ವಾಗತ ತಮ್ಮೆಲ್ಲರಿಗೂ ಕೂಡ. ಈ ಒಂದು ವಿಶ್ವವಿದ್ಯಾಲಯ ಹೋದ ವರ್ಷದಿಂದ ಶುರುವಾದಂಥದ್ದು, ಅಂದ್ರೆ 2025ಕ್ಕೆ ಕಾಲೇಜ್ ಅಂತ ಏನಿತ್ತು ಅದನ್ನೇ ನಾವೇನ್ ಮಾಡಿದ್ರು, ವಿಶ್ವವಿದ್ಯಾನಿಲಯಕ್ಕೆ ಮೇಲ್ದರ್ಜೆಗೆ ಏರಿಸಿದ್ರು. ಸೊ ಈ ಒಂದು ಕಾಲೇಜು 1991ರಲ್ಲಿ ಶುರುವಾದಂಥದ್ದು. ಅಂದರೆ ಕಳೆದ 35 ವರ್ಷಗಳಿಂದ ಈ ಒಂದು ಸಂಸ್ಥೆ ಇಲ್ಲಿ ಕೆಲಸವನ್ನು ನಿರ್ವಹಿಸಿದೆ. ಇಲ್ಲಿ ಪ್ರಮುಖವಾಗಿ BSc ಅಗ್ರಿಕಲ್ಚರ್, ನಿಮಗೆಲ್ಲ ಗೊತ್ತಿರ್ಬೋದು. ನೆಕ್ಸ್ಟ್ ಈಗ ಹೈಸ್ಕೂಲಲ್ಲಿ ಇದ್ರೆ ನೀವೆಲ್ಲ ಕಾಲೇಜ್ ಮಾಡ್ತೀರಾ, ಅದರಲ್ಲಿ ಯಾರ್ಯಾರು ಸೈನ್ಸ್ ತೊಗೊತೀರಾ, ಸೈನ್ಸ್ ತೊಗೊಂಡವ್ರಿಗೆ ಏನು ಅಂತಂದರೆ ಸೆಕೆಂಡ್ PUC ಆದಮೇಲೆ BSc ಹಾನರ್ಸ್ ಇನ್ ಅಗ್ರಿಕಲ್ಚರ್ ಅಂತ ಇರುತ್ತೆ. ಅಂದರೆ ನಮ್ಮ ರಾಜ್ಯದಲ್ಲಿ ಒಟ್ಟು 5 ಬಗ್ಗೆ ಹೆಚ್ಚು ಪರಿಣಿತಿಯನ್ನು ಹೊಂದಿದ ನಂತರ ನಿಮ್ಗೇನಾಗುತ್ತೆ, BSc ಕೃಷಿಗೆ ನೇರವಾಗಿ ಸೀಟ್ ಸಿಗುವಂಥ ಒಂದು ಅವಕಾಶ ಕೂಡ ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಇದೆ. ಗೊತ್ತಾಯ್ತಲ್ವಾ? ಅದೇ ರೀತಿ ಆಮೇಲೆ ನಿಮಗೆ BSc ಮುಗಿಸಿದ ಮೇಲೆ MSc, PhD ಈ ರೀತಿ ಎಲ್ಲ ಕಾರ್ಯಕ್ರಮಗಳು ಇದಾವೆ. सिंगल लाइन
ओके गाइस, तू थोड़ा इस रूम के अंदर जाने वाला है. ಆ ಟೈಮ್ಗೆ ನಿಮ್ಗೆ ಏನ್ ಅನ್ಸುತ್ತೆ, ಹೊಟ್ಟೆ ತುಂಬಿದೆ ಅನ್ಸುತ್ತೆ. ಆದ್ರೆ ಖಂಡಿತವಾಗಿ ಅದರಿಂದ ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳು ಸಿಗೋದಿಲ್ಲ. ಅದೇ ರೀತಿ ಇಲ್ಲೂ ಕೂಡ ಅಷ್ಟೇ, ನಾವೇನ್ ಮಾಡ್ತೀವಿ, ಕೊಟ್ಟಿಗೆ ಗೊಬ್ಬರ ಕುಡಿ, ಜೈವಿಕ ಗೊಬ್ಬರ ಕುಡಿ ಅಂತೀವಿ. ಅದು ಸ್ವಲ್ಪ ಸ್ಲೋ ಎಫೆಕ್ಟ್ ಇರ್ತದೆ. ಆದ್ರೆ ಖಂಡಿತವಾಗಿ ಅದರಿಂದ ಮಣ್ಣಿನ ಆರೋಗ್ಯಕ್ಕೆ ಯಾವುದೇ ರೀತಿ ಹಾನಿ ಆಗೋದಿಲ್ಲ. ಆದ್ರೆ ಇವತ್ತೇನ್ ಮಾಡ್ತಾ ಇದೀವಿ ನಾವು, ಹೆಚ್ಚು ಹೆಚ್ಚು ರಾಸಾಯನಿಕ ಗೊಬ್ಬರವನ್ನ ಕೊಟ್ಟು ಸಡನ್ ಆಗಿ ಅವಾಗ ಆ ಟೈಮ್ಗೆ ಏನಾಗುತ್ತೆ, ರೈತರಿಗೆ ಅನ್ಸುತ್ತೆ ಇವತ್ತು ಒಂಥರ ಹಳದಿ ಬಣ್ಣಕ್ಕೆ ತಿರುಗಿರುತ್ತೆ ಎಲ್ಲೋ ಇದು ಏನೋ ಎಲೆಗಳು. ಅದ್ರ ಅರ್ಥ ಏನು ಅಂತಂದ್ರೆ ನೈಟ್ರೋಜನ್ ಡಿಫಿಷಿಯನ್ಸಿ ಇದೆ ಅಂತ ಅರ್ಥ. ಅದಕ್ಕೆ ಏನ್ ಮಾಡ್ತಾರೆ, ತಗೊಂಡೋಗಿ ಯೂರಿಯಾ ಸುರಿತಾರೆ. ಇಮಿಡಿಯೇಟ್ ಆಗಿ 2 ದಿನದಲ್ಲಿ ನಿಮ್ಗೆ ಅದೇನಾಗುತ್ತೆ, ಹಸಿರು ಬಣ್ಣ ತಿರ್ಕೊಂಡುತ್ತೆ. ರೈತರು ಆ ಒಂದು ಇದರಲ್ಲಿ ಆಲೋಚನೆಯಲ್ಲಿ ಇರ್ತಾರೆ. ದುಡ್ಡನ್ನ ಜಾಸ್ತಿ ವಿನಿಯೋಗ ಮಾಡೋ ಬದಲಾಗಿ ನಾವೇನ್ ಮಾಡ್ಬೋದು, ನಮ್ಮ ಮಣ್ಣಿಗೆ ಅನುಗುಣವಾಗಿ ಎಷ್ಟು ಬೇಕೋ ಅಷ್ಟು ಪೋಷಕಾಂಶಗಳನ್ನ ಹಾಕ್ಬೇಕು. ಇದು ಈ ಒಂದು ಲ್ಯಾಬೊರೇಟರಿ ಅಂದ್ರೆ ಪ್ರಯೋಗಾಲಯದ ಒಂದು ವೈಶಿಷ್ಟ್ಯತೆ. ಸೊ ಈ ರೀತಿ ಮಣ್ಣನ್ನ ಒಣಗಿಸಿ ಏನ್ ಮಾಡ್ತಾರೆ, ಅದು ಸ್ಯಾಂಪಲ್ ಇಟ್ಟು ಅನೇಕ ಇನ್ಸ್ಟ್ರೂಮೆಂಟ್ಗಳಿದಾವೆ. ಆ ಇನ್ಸ್ಟ್ರೂಮೆಂಟ್ ಅಲ್ಲಿ ಇಟ್ಟು ಸಾರಜನಕ ಗೊಬ್ಬರವನ್ನ ಮಾತ್ರ ಬಳಸಿ ಅಂತ ಹೇಳ್ತೀವಿ. ಆಯ್ತಾ? ಸುಮ್ಮನೆ ಜಸ್ಟ್ ಹಾಗೆ ಒಂದು ರೌಂಡ್ ಹಿಂಗೆ ಬನ್ನಿ, ಇಲ್ಲಿ ಏನು ಇದೆ ಅಂತ ಇರ್ತಕ್ಕಂಥ pH ಅಂದ್ರೆ ರಸಶಾಸ್ತ್ರ ಅಂತ ಕರಿತೀವಿ. ಅದನ್ನ ಗುರುತಿಸೋದಕ್ಕೋಸ್ಕರ ಇವನ್ನೆಲ್ಲ ನಾವು ಅದನ್ನ ಬಳಸ್ತೀವಿ. ಆಯ್ತಾ? ಇವೆಲ್ಲ ಕೆಮಿಕಲ್ಸ್ಗಳು. ಈ ಕೆಮಿಕಲ್ಸ್ ಗಳನ್ನ ಯಾಕೆ ಬಳಸ್ತೀವಿ ಅಂತಂದ್ರೆ, ಆ ರಾಸಾಯನಿಕ ಕ್ರಿಯೆ ಉಂಟಾಗ್ಲಿಕ್ಕೋಸ್ಕರ ಈ ಕೆಮಿಕಲ್ಸ್ ಅನ್ನ ಬಳಸ್ತೀವಿ. ಆಯ್ತಾ? ನೋಡಿ ಈ ರೀತಿ ಇರುತ್ತೆ. ಮತ್ತೆ ಆಮೇಲೆ ನಿಮ್ಗೆ ಇಲ್ಲಿ ಇನ್ಸ್ಟ್ರೂಮೆಂಟ್ ಇದೆ. ಇದನ್ನ ಯಾಕೆ ಬಳಸ್ತೀವಿ ಅಂತಂದ್ರೆ, ಮಣ್ಣಿನಲ್ಲಿ ಇರ್ತಕ್ಕಂಥ ಸಾರಜನಕ ಎಷ್ಟಿದೆ ಅಂತ ನೋಡೋದಕ್ಕೋಸ್ಕರ ಈ ಒಂದು ಇನ್ಸ್ಟ್ರೂಮೆಂಟ್ ಅನ್ನ ಬಳಸುವಂತದ್ದು. ಬನ್ನಿ ಅದೇ ರೀತಿ ಬನ್ನಿ. ಏನು ಮುಟ್ಟಕ್ಕೆ ಹೋಗ್ಬಿಡಿ, ಎಲ್ಲ ಕೆಮಿಕಲ್ಸ್ ಅವು. ಸುಮ್ಮನೆ ಜಸ್ಟ್ ಹಾಗೆ ಲೈನ್ ಬನ್ನಿ. ಇಲ್ಲೊಂದಷ್ಟು ಈ ಕಡೆ ಬನ್ನಿ, ಇದೊಂದಷ್ಟು ಈ ಕಡೆ ಬನ್ನಮ್ಮ. ನೋಡಿ ಇಲ್ಲಿ ಈಗ ಅಕ್ಕ ಏನ್ ಮಾಡ್ತಿದ್ದಾರೆ ಗೊತ್ತಾ, ಇವರು ಇಲ್ಲಿ PG ಸ್ಟೂಡೆಂಟ್ ಅಂದ್ರೆ ಪೋಸ್ಟ್ ಗ್ರಾಜುಯೇಷನ್ ಮಾಡ್ತಿದ್ದಾರೆ. ಸೊ ಇವರು ಇಲ್ಲಿ ಬಹಳ ಮುಖ್ಯವಾಗಿ ಮಣ್ಣಿನ ವಿಚಾರವಾಗಿ, ಮಣ್ಣಲ್ಲಿ ಇರ್ತಕ್ಕಂಥ ರಾಸಾಯನಿಕ ಮತ್ತು ಭೌತಿಕ ಅಂಶಗಳನ್ನ ಅಂದ್ರೆ ಕೆಮಿಕಲ್ ಅಂಡ್ ಫಿಸಿಕಲ್ ಪ್ರಾಪರ್ಟೀಸ್ ಅಂತ ಕರಿತೀವಿ, ಅವನ್ನ ಅಧ್ಯಯನ ಮಾಡ್ತಾ ಇದ್ದಾರೆ. ಸೊ ಅವ್ರ ಅಧ್ಯಯನ ಮಾಡ್ಲಿಕ್ಕೆ ಬಳಸುವಂತ ಒಂದು ಮೆಕ್ಯಾನಿಕಲ್ ಶೇಕರ್. ಸೊ ಈಗ ಏನು ಅಂತಂದ್ರೆ, ಒಂದು ಯಾವ್ದೋ ಒಂದು ಕೆಮಿಕಲ್ಗೆ ಮಣ್ಣನ್ನ ಹಾಕಿದ್ದಾರೆ. ಮಣ್ಣನ್ನ ಹಾಕಿ ಏನ್ ಮಾಡ್ತಾರೆ, ಅದನ್ನ ಶೇಕ್ ಮಾಡ್ತಾರೆ. ಯಾಕೆ ಅಂತಂದ್ರೆ ಮಣ್ಣು ಏನಾಗುತ್ತೆ, ಎಲ್ಲೋ ಒಂದ್ ಕಡೆ ಹೋಗಿ ಸೆಟ್ಲ್ ಆಗಿರುತ್ತೆ. ಅದು ಪೂರ್ತಿಯಾಗಿ ಆ ಕೆಮಿಕಲ್ ಜೊತೆ ಬೆರಿಬೇಕು. ನಾವೀಗ ಶೇಕ್ ಮಾಡೋದೇ ಕೇಳಿ, ಈಗ ಹಾಲ್ನ ಯಾವ್ದೋ ಒಂದು ಹಾಲ್ ಬಾಟ್ಲ್ ಇಟ್ಕೊಂಡಿರ್ತೀವಿ, ಅದನ್ನ ಶೇಕ್ ವೆಲ್ ಬಿಫೋರ್ ಯೂಸ್ ಅಂತಾರೆ. ಯಾಕೆ ಏನ್ ಮಾಡ್ತೀವಿ, ಶೇಕ್ ವೆಲ್ ಅಂತ ಕರಿತೀವಿ. ಅದೇ ರೀತಿ ಏನ್ ಮಾಡ್ತಿದ್ದಾರೆ ಇವರು, ಆ ಒಂದು ಮಣ್ಣನ್ನ ಕೆಮಿಕಲ್ ಹಾಕಿ ಚೆನ್ನಾಗಿ ಶೇಕ್ ಮಾಡ್ತಿದ್ದಾರೆ. ಸೊ ಪ್ರತಿ ಬಾರಿ ನಾವು ಇಟ್ಟು ನೆಕ್ಸ್ಟ್ ಆಮೇಲೆ ಉಳುಮೆಯನ್ನ ಮಾಡ್ತೀವಿ ನಾವು. ಈಗ ಮಣ್ಣಿನಲ್ಲಿ ಪ್ರಯೋಗಾಲಯ ನೋಡ್ಕೊಂಡು ಮಣ್ಣಿನ ಒಂದು ಪೋಷಕಾಂಶಗಳು ಎಷ್ಟಿದೆ ಅಂತ ನೋಡ್ಕೋತೀವಲ್ವಾ. ಆಮೇಲೆ ಏನ್ ಮಾಡ್ಬೇಕು, ನಾವು ಉಳುಮೆಯನ್ನ ಮಾಡ್ಬೇಕು. ಉಳುಮೆ ಮಾಡೋದಕ್ಕೆ ನಮ್ಗೆ ಇವತ್ತು ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನೇಗಿಲು ಇವನ್ನೆಲ್ಲ ಬಳಸ್ತೀವಿ. ಆಯ್ತಾ? ಅದೇ ರೀತಿ ಇಲ್ಲಿ ನಾವು ಕಾಣ್ತಿರುವಂತದ್ದು ಮೆಷಿನ್. ಸೊ ಈ ಮೆಷಿನ್ ಏನ್ ಮಾಡುತ್ತೆ ಅಂತಂದ್ರೆ, ಇದನ್ನ ರೋಟೋ ಟಿಲ್ಲರ್ ಅಂತ ಕರಿತೀವಿ. ಅಂದ್ರೆ ಸಾಲುಗಳ ಮಧ್ಯದಲ್ಲಿ ಮಣ್ಣನ್ನ ಕೆತ್ಕೋದಕ್ಕೆ. ಈಗ ನೋಡಿ, ಮನುಷ್ಯನಿಗೆ ಒಂದಷ್ಟು ಶಕ್ತಿ ಇರುತ್ತೆ. ಈಗ ನಾನೊಬ್ಬ ಟೀಚರು, ನನಗೆ ಕೈಲಿ ಚಾಕ್ ಪೀಸು ಮಾತಾಡಕ್ ಬರಬೇಕು. ಅವು ಬರ್ಲಿಲ್ಲ ಅಂತಂದ್ರೆ ನಾನು ನಿಷ್ಪ್ರಯೋಜಕ. ಅಂದ್ರೆ ಒಬ್ಬ ಟೀಚರ್ ಆಗಿ ಏನ್ ಕೆಲಸ ಮಾಡ್ಬೇಕು, ನಾನು ಮಾತಾಡಕ್ ಬರ್ಬೇಕು, ಅದೇ ರೀತಿ ಬರೆಯಕ್ ಬರ್ಬೇಕು. ಅವೆರಡು ಬರಲಿಲ್ಲ ಅಂತಂದ್ರೆ ನಾನು ಟೀಚರ್ ಆಗಿ ಪ್ರಯೋಜನವಿಲ್ಲ ಅಂತ. ಅದೇ ರೀತಿ ನಾವೊಂದು ಯಾವುದೋ ಒಂದು ಕೃಷಿ ಯಂತ್ರದಲ್ಲಿ ಕೃಷಿ ಯಂತ್ರಕ್ಕೆ ಬೇಕಾಗಿದ್ದಂತ ಉಪಕರಣವನ್ನ ಜೋಡಿಸಿದಾಗ ಅಷ್ಟೇನೆ ಅದರಿಂದ ಕೆಲಸ ಆಗುತ್ತೆ. ನೋಡಿ, ಇದು ಇಂಜಿನ್. ಈ ಇಂಜಿನ್ಗೆ ನಾವೇನ್ ಮಾಡ್ತೀವಿ, ಆ ರೀತಿ ಉಪಕರಣವನ್ನ ಜೋಡಿಸ್ತೀವಿ. ಉಪಕರಣವನ್ನ ಜೋಡಿಸ್ತಿದ್ರೆ ಇಂಜಿನ್ ಅಲ್ಲಿ ಉತ್ಪತ್ತಿ ಆದಂತ ಶಕ್ತಿ ಏನಿದೆ ಅದು ಪ್ರಯೋಜನಕ್ಕೆ ಬರೋದಿಲ್ಲ.
ಅದು ಪ್ರಯೋಜನಕ್ಕೆ ಬರಬೇಕು ಅಂತಂದ್ರೆ ಈ ರೀತಿ ನಾವೇನ್ ಮಾಡ್ತೀವಿ, ಅಟ್ಯಾಚ್ಮೆಂಟ್ ಗಳನ್ನ ಜೋಡಿಸ್ತೀವಿ. ಅವಾಗ ಏನ್ ಮಾಡುತ್ತೆ, ಶಕ್ತಿ ಪ್ರಸರಣ ಆಗಿ ಆ ಅಟ್ಯಾಚ್ಮೆಂಟ್ ತನ್ನ ಕೆಲಸ ಏನ್ ಮಾಡ್ಬೇಕೋ ಅದನ್ನ ಮಾಡುತ್ತೆ. ಈಗ ನೀವು ಇಲ್ಲಿ ಇರ್ತಕ್ಕಂಥದ್ದು ಕೃಷಿ ಇಂಜಿನಿಯರಿಂಗ್ ವಿಭಾಗ. ಸೊ ಕೃಷಿ ಇಂಜಿನಿಯರಿಂಗ್ ವಿಭಾಗ ಅಂತಂದ್ರೆ ಏನು ಕೃಷಿಯಲ್ಲಿ ತಂತ್ರಜ್ಞಾನಗಳನ್ನ ಬಳಸಿ ನಾವು ಒಕ್ಕಣೆ ಮಾಡೋವರೆಗೂ. ಒಕ್ಕಣೆ ಅಂತಂದ್ರೆ ಏನು, ತೆನೆಯಿಂದ ಕಾಳುಗಳನ್ನ ಬೇರ್ಪಡಿಸೋದು. ಹಾರ್ವೆಸ್ಟಿಂಗ್ ಕೊಯ್ಲು ಮಾಡಿದ್ಮೇಲೆ ಸಪರೇಟ್ ಮಾಡ್ಬೇಕು. ತೆನೆಯಿಂದ ಕಾಳುಗಳನ್ನ ಬೇರ್ಪಡಿಸೋದು ಹೆಂಗೆ ಅಂತಂದ್ರೆ, ಸಾಮಾನ್ಯವಾಗಿ ಬಡಿಯೋದು ನೋಡಿರ್ತೀವಿ, ಅಥವಾ ಗುಂಟ್ಕಲ್ನ ಅದ್ರ ಮೇಲ್ಗಡೆ ಚಲಿಸೋದು ನೋಡಿದೀವಿ. ಈಗಂತೂ ನೀವು ಗಮನಿಸ್ತಾ ಇರ್ತೀರಿ, ಹಳ್ಳಿಗಳ ಕಡೆಯಿಂದ ಬಂದಿರೋ ಚೆನ್ನಾಗಿ ಗೊತ್ತಿರುತ್ತೆ, ಏನ್ ಮಾಡ್ತಾರೆ, ರೋಡ್ಗೆನೆ ಜೋಳನೋ ರಾಗಿನೋ ಭತ್ತನ ಹಾಕ್ಬಿಟ್ಟಿರ್ತಾರೆ. ಅವೆಲ್ಲ ಏನಾಗುತ್ತೆ, ಕಾಳುಗಳ ಜೊತೆಗೆ ಅಂಟ್ಕೊಂಡ್ಬಿಡ್ತವೆ. ಅದನ್ನೇ ನಾವೇನ್ ಮಾಡ್ತೀವಿ, ತಿಂತೀವಿ. ಅವಾಗ ನಮ್ಮ ಆರೋಗ್ಯ ಹಾಳಾಗುತ್ತೆ. ಸೊ ಹಾಗಾಗಿ ದಯವಿಟ್ಟು ಮಕ್ಕಳು ನೀವೆಲ್ಲ ಚೆನ್ನಾಗಿ ನೆನ್ಪಿಟ್ಕೊಂಡಿರಿ, ಈ ರೀತಿಯಾದಂತ ಚಟುವಟಿಕೆಗಳು ನಮ್ಮ ಆರೋಗ್ಯಕ್ಕೆ ಹಾನಿಕಾರ. ಸೊ ಹಾಗಾಗಿ ನಾವು ಏನೇನ್ ಕೆಲಸ ಎಲ್ಲೆಲ್ಲಿ ಮಾಡ್ಬೇಕು ಅಲ್ಲೇ ಮಾಡ್ಬೇಕು. ಸುಲಭ ಆಗುತ್ತೆ ಅಂತ ಹೇಳಿ ಸುಲಭ ಆಗೇ ಆಗುತ್ತೆ, ಆದ್ರೆ ನಾವು ಮಾಡ್ತಿರೋದೇ, ನಾವು ಇರೋದು ಜೀವನ ಮಾಡ್ತಿರೋದೇ ಕಷ್ಟಪಟ್ಟು ಕೆಲಸ ಮಾಡೋದಕ್ಕೋಸ್ಕರ. ಕಷ್ಟಪಟ್ಟು ಕೆಲಸ ಮಾಡಿದ್ರೆ ನಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಹಾಗೆ ಮುಂದೆ ಬನ್ನಿ, ನೋಡ್ಕೊಂಡು ನಿಧಾನ ನೋಡ್ಕೊಂಡು ಮಷಿನ್ಗಳು ಒಂದ್ ಕಡೆಯಿಂದ ನಿಧಾನ ಮಷಿನ್ ನೋಡಿ. ನೋಡಿ ಮೊದ್ಲಿರ್ತಕ್ಕಂಥ ಮೆಷಿನ್ ಏನಿದೆ, ಇದನ್ನ ಬಯೋಡೀಸೆಲ್ ಆಯಿಲ್. ಈಗ ಉದಾಹರಣೆಗೆ ಹೊಂಗೆ ಎಣ್ಣೆ ಇವೆಲ್ಲ ನೋಡಿರ್ತೀರಲ್ವಾ, ಹೊಂಗೆ ಎಣ್ಣೆ ಎಲ್ಲ ನೋಡಿರ್ತೀರಲ್ವಾ, ಆ ರೀತಿ ಹೊಂಗೆ ಎಣ್ಣೆ ಅವನ್ನೆಲ್ಲ ಎಕ್ಸ್ಟ್ರಾಕ್ಟ್ ಮಾಡುವಂಥದ್ದು. ಇದು ಟ್ರ್ಯಾಕ್ಟರ್ ಯಾವ ರೀತಿ ತನ್ನ ಕೆಲಸವನ್ನು ನಿರ್ವಹಿಸುತ್ತೆ ಅನ್ನೋ ಮೆಷಿನ್. ಆಯ್ತಾ, ನಿಮ್ಗೆ ಟ್ರ್ಯಾಕ್ಟರ್ ಒಳಗಡೆ ಏನಾಗುತ್ತೆ ಅಂತ ಗೊತ್ತಾಗಲ್ಲ, ಸುಮ್ಮನೆ ಮುಂದೆ ಹೋಗ್ತಿರೋದು ಗೊತ್ತಾಗಿರುತ್ತೆ. ಆದ್ರೆ ಏನ್ ಮಾಡಿದೀವಿ ಅಂತಂದ್ರೆ, ವಿದ್ಯಾರ್ಥಿಗಳು ಯಾವ ರೀತಿ ಅದು ಟ್ರ್ಯಾಕ್ಟರ್ ಒಳಗಡೆ ಏನ್ ಇಂಜಿನ್ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದು ತೋರಿಸ್ತಾರೆ. ಹಾಗೆ ಮುಂದೆ ಹೋಗೋಣ. ಏನು ಮಾಡುವಂಥದ್ದು ಯಾವ ರೀತಿ ಅಂತಂದ್ರೆ, ಈ ಕುಕ್ಕರ್ನೋ ಅಥವಾ ಒಂದು ಪಾತ್ರೆ ಇಡ್ತೀವಿ, ಉದಾಹರಣೆಗೆ ಅನ್ನಕ್ಕೆ ನೀರು ಹಾಕ್ಬಿಟ್ಟು ಇಲ್ಲಿ ಇಡ್ತೀವಿ. ಇದನ್ನ ಏನ್ ಮಾಡ್ತೀವಿ, ಎಲ್ಲೆಲ್ಲಿ ಸೂರ್ಯನ ಕಿರಣಗಳು ಬೀಳ್ತಾವೋ ಅದನ್ನ ಇದ್ರಲ್ಲಿ ಟ್ರ್ಯಾಕ್ ಮಾಡ್ತಾ ಹೋಗುತ್ತಿದ್ದು. ಅಲ್ಲಿ ಇನ್ನೊಂದಿದೆ ಸೋಲಾರ್ ಕುಕ್ಕರ್ ಅಂತ, ಬಟ್ ಇದೇನು ಅಂತಂದ್ರೆ ಇದು ಟ್ರ್ಯಾಕ್ ಮಾಡೋದಕ್ಕೆ. ಯಾಕಂದ್ರೆ ಸೂರ್ಯ ಒಂದ್ ಕಡೆ ಇನ್ನೊಂದ್ ಕಡೆ ಹೋಗ್ತಾ ಇರುತ್ತೆ, ಆ ಕಿರಣಗಳನ್ನ ಟ್ರ್ಯಾಪ್ ಮಾಡೋದಕ್ಕೋಸ್ಕರ ಏನ್ ಮಾಡ್ತೀವಿ, ಈ ರೀತಿ ಛತ್ರಿಯನ್ನ ಬಳಸ್ತೀವಿ. ಬನ್ನಿ, ಕೃಷಿಯನ್ನ ಮಾಡ್ಲಿಕ್ಕೆ ಎರಡು ಮುಖ್ಯವಾದಂತ ನೈಸರ್ಗಿಕ ಸಂಪನ್ಮೂಲಗಳು ಅಂತಂದ್ರೆ ಮಣ್ಣು ಮತ್ತೆ ನೀರು. ಇವತ್ತು ನಮ್ಗೆಲ್ಲ ಚೆನ್ನಾಗಿ ಗೊತ್ತು, ನೀರು ಅತ್ಯಮೂಲ್ಯವಾದಂತ ಒಂದು ನೈಸರ್ಗಿಕ ಸಂಪನ್ಮೂಲ. ಅದನ್ನ ಎಷ್ಟರ ಮಟ್ಟಿಗೆ ನಾವು ಉಪಯೋಗಿಸ್ತೀವಿ ಅದ್ರ ಮಟ್ಟಿಗೆ ನಾವು ಮುಂದೆ ದಿನಗಳಲ್ಲಿ ನೀರಿಗೆ ಆಹಾಕಾರ ಬರ್ದಿರೋ ರೀತಿಯಲ್ಲಿ ನಾವು ಬಳಸ್ಬೋದು. ನೀವೆಲ್ಲ ಇವತ್ತು ಮಕ್ಳಿದಿರಿ, ನಾಳೆ ಮುಂದೆ ದೊಡ್ಡವರಾದ್ಮೇಲೆ ನಿಮ್ಗೆ ಮೋಸ್ಟ್ಲಿ ಚಾನ್ಸಸ್ ಗೊತ್ತಿಲ್ಲ, ನಮ್ಗೆ ಹೇಳ್ತಾ ಇರ್ತೀವಿ ನಾವು ಮುಂದೆ ಇದು. ಹಾಗಾಗಿ ನೀರನ್ನ ಮಿತವಾಗಿ ಬಳಸಿ ಕೃಷಿಯನ್ನ ಮಾಡ್ಬೇಕು ಅನ್ನೋದಕ್ಕೋಸ್ಕರ ಏನ್ ಮಾಡಿದೀವಿ, ಡ್ರಿಪ್ ಇರಿಗೇಷನ್ ಅಂತ ಮಾಡ್ತೀವಿ. ಅಂದ್ರೆ ಹನಿ ನೀರಾವರಿ ಪದ್ಧತಿ. ಹನಿ ನೀರಾವರಿ ಪದ್ಧತಿಯಲ್ಲಿ ಏನು ಅಂತಂದ್ರೆ, ಈ ಪೈಪ್ಗಳು, ಈ ಬ್ಲಾಕ್ ಪೈಪ್ ನೋಡ್ತಾ ಇದ್ರಲ್ಲ, ಈ ಬ್ಲಾಕ್ ಪೈಪ್ಗಳ ಮುಖಾಂತರ ಸಣ್ಣ ಸಣ್ಣ ಒಂದೊಂದೇ ಹನಿ ನೆಲಕ್ಕೆ ಬೀಳುತ್ತೆ. ಮಂಡ್ಯದಲ್ಲಿ ಏನ್ ಮಾಡ್ತಾರೆ ಜನ, ನೀರ್ನ ಹಾಯಿಸ್ತಾರೆ. ಹಂಗೆ ಆ ನೀರ್ ಹಾಯಿಸೋದ್ರಿಂದ ಏನಾಗುತ್ತೆ, ಒಂದು ಸೂರ್ಯನ ಶಾಖದಿಂದ ಹಾವಿಯಾಗಿ ಹೋಗುವಂಥದ್ದು ನೀರು ಜಾಸ್ತಿ, ಆಮೇಲೆ ಭೂಮಿ ಒಳಗೆ ಇಳಿದ್ಬಿಡುತ್ತೆ. ಅಂದ್ರೆ ಗಿಡಕ್ಕೆ ಬೇಕಾಗಿರೋದು ಅತ್ಯಂತ ಕಡಿಮೆ ನೀರು, ಬಟ್ ನಾವೇನ್ ಮಾಡ್ತೀವಿ, ಯಥೇಚ್ಛವಾಗಿ ನೀರನ್ನ ಕೊಡ್ತೀವಿ, ಸುಮ್ಮನೆ ಅನಾವಶ್ಯಕವಾಗಿ ಪೋಲಾಗುವಂಥದ್ದು. ಅದಕ್ಕೆ ನೀರು ಪೋಲಾಗದಿರೋ ರೀತಿಯಲ್ಲಿ ಒಂದು ಪೈಪ್ ನ ಮುಖಾಂತರ ಸಣ್ಣ ಸಣ್ಣ ಒಂದೊಂದೇ ಹನಿಯಾಗಿ ಗಿಡಕ್ಕೆ ಬರುವಂಥದ್ದು. ಸೊ ಗಿಡ ಅವಾಗ ಏನ್ ಮಾಡುತ್ತೆ, ಎಷ್ಟು ಬೇಕು ಅಷ್ಟು ಮಾತ್ರ ಬಳಸ್ಕೊಳ್ಳುತ್ತೆ. ಸೊ ಅದಕ್ಕೋಸ್ಕರ ಇವತ್ತು ಹನಿ ನೀರಾವರಿ ಪದ್ಧತಿ ಬಹಳ ಮುಖ್ಯವಾಗಿ ನಮ್ಮ ದೇಶಕ್ಕೆ. ಇಲ್ಲಿ ನೋಡಿ, ಈಗ ಹೇಳಿದ್ನಲ್ಲ ಅವಾಗಲೇ ಒಕ್ಕಣೆ ಅಂತ ಹೇಳಿದ್ನಲ್ಲ, ಥ್ರೆಶಿಂಗ್ ಅಂತ ಕರಿತೀವಿ. ಈಗ ಸೂರ್ಯಕಾಂತಿ ನೋಡಿದಿರಲ್ಲ, ಸನ್ಫ್ಲವರ್, ಸೂರ್ಯಕಾಂತಿಯಿಂದ ಏನು ನಮ್ಗೆ ಅನುಕೂಲ, ಆಯಿಲ್. ಅಂದ್ರೆ ಸೂರ್ಯಕಾಂತಿ ಹೂವಿಂದ ಅದು ಒಣಗಿದ ನಂತರ ಅದರಲ್ಲಿರ್ತಕ್ಕಂಥ ಬೀಜಗಳನ್ನ ತಗೊಂಡು ಏನ್ ಮಾಡ್ತೀವಿ, ಎಣ್ಣೆಯನ್ನ ಮಾಡ್ತೀವಿ. ಸೊ ಅದು ಬಹಳ ಒಳ್ಳೆ ಎಣ್ಣೆ ಆಗಿದೆ. ಅಂದ್ರೆ ಯಾವುದೇ ರೀತಿ ಕಲಬೆರಕೆ ಇಲ್ಲದೆ ಇದ್ರೆ ತುಂಬಾ ಒಳ್ಳೆ ಎಣ್ಣೆ. ಇವತ್ತು ನಾವು ಮಾರ್ಕೆಟ್ ಅಲ್ಲಿ ಏನ್ ನೋಡ್ತಾ ಇದೀವಿ, ಅಷ್ಟು ಪ್ಯೂರ್ ಎಣ್ಣೆ ಸಿಗ್ತಾ ಇಲ್ಲ, ಕಲಬೆರಕೆನೆ ಜಾಸ್ತಿ. ಏನ್ ಮಾಡೋದು, ಈಗ ಸಣ್ಣ ರೈತರಿದ್ದಾಗ ಅವ್ರು ಏನ್ ಮಾಡ್ತಾರೆ, ಈ ರೀತಿ ಸಣ್ಣ ಯಂತ್ರಕ್ಕೆ ಇದನ್ನ ಜೋಡಿಸ್ಕೊಂಡು, ಈ ತರ ತಟ್ಟೆ ಇದೆಯಲ್ಲ, ಇದನ್ನ ಕೈಲಿ ಒಂದ್ ಕೈಲಿ ತಿರ್ಗಿಸೋದು, ಇನ್ನೊಂದ್ ಕೈಲಿ ಏನ್ ಮಾಡೋದು, ಹೂವನ್ನ ಇಡೋದು, ಒಣಗಿರ್ತಕ್ಕಂಥ ಹೂವ. ಅವಾಗ ಏನಾಗುತ್ತೆ, ಒಕ್ಕಣೆ ಆಗುತ್ತೆ. ಅಂದ್ರೆ ಹೂವಿಂದ ಕಾಳುಗಳು ಬೇರ್ಪಡೋದಕ್ಕೋಸ್ಕರ, ಹೂವಿನಿಂದ ಕಾಳುಗಳು ಬೇರ್ಪಟ್ಟಾಗ ಆ ಕಾಳುಗಳನ್ನ ಏನ್ ಮಾಡ್ತೀವಿ, ತಗೊಂಡೋಗಿ ಆ ಮಿಷಿನ್ ತೋರಿಸೋದಿಲ್ಲ, ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಮಿಷಿನ್,
ಅದ್ರಲ್ಲಿ ತಗೊಂಡೋಗಿ ಹಾಕಿದ್ರೆ ಏನ್ ಮಾಡುತ್ತೆ, ಆಯಿಲ್ ಎಕ್ಸ್ಟ್ರಾಕ್ಟ್ ಆಗುತ್ತೆ. ಆ ತರ ಆಯ್ತಾ. ಮೇಯ್ಸ್ ಅಂತಂದ್ರೇನು, ಜೋಳ, ಮುಸ್ಕಿನ ಜೋಳ ಗೊತ್ತು ನಿಮ್ಗೆ. ಮುಸ್ಕಿನ ಜೋಳ ಒಣಗಿದ್ಮೇಲೆ ಗಟ್ಟಿ ಆಗ್ಬಿಡುತ್ತೆ, ಕೈಯಲ್ಲಿ ಕೀಳಕ್ ಆಗಲ್ಲ. ನೀವು ಅದಕ್ಕೆ ಏನ್ ಮಾಡ್ತೀರಾ, ಬೇಯಿಸ್ಕೊಂತೀರಾ, ಆಮೇಲೆ ಬೇಯಿಸ್ಕೊಂಡು ಅದನ್ನ ತಿಂತೀರಾ. ಆದ್ರೆ ಬಿತ್ತನೆ ಬೀಜಕ್ಕೆ ಬೇಕು ಅಂತಂದ್ರೆ, ಅಥವಾ ಪೌಲ್ಟ್ರಿ ಫೀಡ್ಗೆ, ಪೌಲ್ಟ್ರಿ ಫೀಡ್ ಅಂತಂದ್ರೆ ಕೋಳಿಗಳಿಗೆ ಆಹಾರವಾಗಿ ಹೆಚ್ಚಾಗಿ ಬಳಸ್ತಾ ಇದ್ದೀವಿ ನಾವು ಇವತ್ತು. ಯಾವ್ದನ್ನ, ಜೋಳವನ್ನ. ಜೋಳಗಳಿದಾವೆ, ಹರಡು ಬೀಜವನ್ನ ಬಿಡಿಸೋದಕ್ಕೋಸ್ಕರ. ಮತ್ತೆ ಪಲ್ವರೈಸರ್ ಅಂತ ಕರಿತೀವಿ. ಪಲ್ವರೈಸರ್ ಅಂತಂದ್ರೆ ಪುಡಿ ಮಾಡೋದಕ್ಕೋಸ್ಕರ, ಪುಡಿ ಮಾಡೋದಕ್ಕೆ. ಅಲ್ಲೇನ್ ಮಾಡ್ತಾರೆ, ಭತ್ತದ ಮೇಲ್ಪದರ ಹಸ್ಕ್ ಅಂತ ಕರಿತೀವಿ, ಅದನ್ನ ರಿಮೂವ್ ಮಾಡೋದಕ್ಕೋಸ್ಕರ ಈ ರೀತಿ ಯಂತ್ರವನ್ನ ಬಳಸ್ತೀವಿ. ಹೀಗೆ ಇದನ್ನೆಲ್ಲ ನೋಡಿರ್ತೀರಲ್ವ. ಇದನ್ನ ಈಗ ಏನ್ ಬಳಸೋದು, ಇದನ್ನ ಔಷಧಿ ಹೊಡೆಯೋದಕ್ಕೆ. ಯಾಕೆಂದ್ರೆ ಅವಾಗ ಹೇಳಿದ್ನಲ್ಲ ನಾವು, ಯಾವುದೇ ಒಂದು ಬೆಳೆಗಳಿಗೆ ಕೀಟ ಮತ್ತೆ ರೋಗ ಬಂದೇ ಬರುತ್ತೆ. ಆ ಕೀಟ ಮತ್ತೆ ರೋಗಕ್ಕೆ ನಾವು ನೇರವಾಗಿ ನೀರು ಬಿಟ್ಟಂಗೆ ಬಿಡಕ್ಕಾಗಲ್ಲ ಔಷಧಿನ. ಅದಕ್ಕೆ ಅದೇನ್ ಮಾಡ್ತೀವಿ, ಸಣ್ಣ ಸಣ್ಣ ಗಾತ್ರದ ಹನಿಗಳಾಗಿ ಆ ಹನಿಗಳನ್ನ ಗಿಡಗಳಿಗೆ ಬಳಸೋದಕ್ಕೋಸ್ಕರ ಈ ರೀತಿ ಉಪಕರಣವನ್ನ ಬಳಸ್ತೀವಿ. ಇದನ್ನ ಸ್ಪ್ರೇಯರ್ ಅಂತ ಕರಿತೀವಿ. ಆಯ್ತಾ. ನಿಮ್ಗೆ ಆವಾಗಲೇ ಹೇಳಿದೆ ನಾನು, ಅಲ್ಲೊಂದು ಸೋಲಾರ್ ಕುಕ್ಕರ್ ಅಂತ ಹೇಳಿ, ಅದು ಛತ್ರಿ ಆಕಾರದಲ್ಲಿ ಇದೆ ನೋಡಿ. ಇದನ್ನ ಒಂದ್ ಕಡೆ ಇಡುವಂತದ್ದು. ಸೊ ಇದು ಒಂಥರ ಸೂಟ್ ಕೇಸ್ ಇದ್ದಂಗಿದೆ. ಈ ಒಳಗಡೆ ಬಾಕ್ಸ್ ಇಟ್ಟು ಇದನ್ನ ಕಪ್ಪು ಬಣ್ಣದಿಂದ ನಾವೇನ್ ಮಾಡಿದೀವಿ, ಪೇಂಟಿಂಗ್ ಮಾಡಿದೀವಿ. ಯಾಕೆ ಕಪ್ಪು ಬಣ್ಣದಿಂದ ಪೇಂಟ್ ಮಾಡಿರೋದು? ಯಾಕೆ? ಅಟ್ರಾಕ್ಟ್ ಅಲ್ಲ, ಅಬ್ಸಾರ್ಬ್ ಅನ್ಬೇಕು. ಅದೇನ್ ಮಾಡುತ್ತೆ, ಸೂರ್ಯ ಕಿರಣಗಳನ್ನ ಪೂರ್ತಿಯಾಗಿ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಅಂದ್ರೆ ಬೇಗ ಆಗ್ಲಿ ಅಂತ ಕೆಲಸಗಳು. ಯಾಕೆಂದ್ರೆ ಸೂರ್ಯ ಕಿರಣದ ಮುಖಾಂತರನೇ ಅಲ್ಲಿ ಇರ್ತಕ್ಕಂಥ ಅಕ್ಕಿ ಅನ್ನವಾಗಿ ಮಾರ್ಪಾಡಾಗೋದು. ಈ ಮಾಡೆಲ್ ಮಾಡಿ ಇಟ್ಟಿದೀವಿ. ಈ ಮಾಡೆಲ್ ಏನು ಅಂತಂದ್ರೆ ಗ್ರೀನ್ ಹೌಸ್ ಅನ್ನ ತೋರಿಸುವಂಥದ್ದು. ಈ ಕಡೆ ಬಂದ್ಬಿಡಪ್ಪ, ಈ ಕಡೆ ಬಂದ್ಬಿಡ. ಅವ್ರ ಗ್ರೀನ್ ಹೌಸ್ ಅಂತಂದ್ರೆ ನೋಡಿ, ಗ್ರೀನ್ ಹೌಸ್ ಅಂದ್ರೆ ಕೇಳಿದೀರಾ? ಏನ್ ಗ್ರೀನ್ ಹೌಸ್ ಅಂದ್ರೆ? ಗಿಡ ನೆಡೋದು, ಹಸಿರು ಬಣ್ಣದಲ್ಲಿ ಇರ್ತದೆ, ಅದಕ್ಕೆ ಅದನ್ನ ಗ್ರೀನ್ ಹೌಸ್ ಅಂತೀರಾ? ನೋಡಿ, ಗ್ರೀನ್ ಹೌಸ್ ಅಂತಂದ್ರೆ ಯಾವ ರೀತಿ ಹಸಿರು ಮನೆ ದುಷ್ಪರಿಣಾಮ ಅಂತ ಕರಿತೀವಿ. ನೀರ್ನ ಕೆಳಗಡೆಯಿಂದ ಮೇಲೆ ಕೆತ್ತಬೇಕು. ಬೋರ್ ಕೊರಿತೀರ ಸರಿ, ಆದ್ರೆ ಬೋರ್ ಕೊರೆದ್ಮೇಲೆ ಆ ಬೋರಲ್ಲಿ ಬರೋ ನೀರ್ನ ಒಂದಷ್ಟು ದೂರ ತಗೊಂಡು ಹೋಗ್ಬೇಕು. ನೀವು ಅಷ್ಟು ದೂರ ತಗೊಂಡು ಹೋಗ್ಬೇಕು ಅಂತಂದ್ರೆ ಏನ್ ಬೇಕು ನಿಮ್ಗೆ? ಬೇಕಾಗಿರೋದು ಮುಖ್ಯವಾಗಿ ಪಂಪು, ಪೈಪು ಬೇಕು. ಪೈಪ್ ಇಲ್ಲದೆ ಹೋದ್ರು ಕೂಡ ಮೇಲೆ ಎತ್ತಬೇಕಲ್ಲ, ಕೆಳಗಿಂದ 100 ಅಡಿ 300 ಅಡಿ 500 ಅಡಿಯಿಂದ ಎತ್ತುತ್ತಾರೆ, 1000 ಅಡಿಯಿಂದನೂ ಎತ್ತುತ್ತಾರೆ. ಕೋಲಾರ ಚಿಕ್ಕಬಳ್ಳಾಪುರಕ್ಕೆಲ್ಲ ಹೋದ್ರೆ ಅಲ್ಲೆಲ್ಲ 1000 ಅಡಿಯಿಂದ ಕೆಳಗಡೆಯಿಂದ ನೀರಿನ ಮೇಲೆ ಎತ್ತುತ್ತಾರೆ. ಮಂಡ್ಯದಲ್ಲಿ ಪರವಾಗಿಲ್ಲ, ಇದ್ರಲ್ಲಿ 300 ಅಡಿ 400 ಅಡಿಗೆಲ್ಲ ನೀರು ಸಿಗುತ್ತೆ. ಆಯ್ತಾ. ಆ ನೀರ್ನ ಕೆಳಗಿಂದ ಮೇಲೆ ಎತ್ತೋದಕ್ಕೋಸ್ಕರ ಬಳಸುವಂತ ಪಂಪ್ನೇ ಇವು ಇಲ್ಲಿ ಕೊಟ್ಟಿರೋಂತ ಮಾಡೋದು. ಸೊ ಏನ್ ಮಾಡ್ತಾವ ಇವು? ನೀರು ಒಳಗಡೆ ಬಂದ್ಬಿಟ್ಟು ಒಂದು ಇರ್ತಾವ ಈ ಚಕ್ರಗಳು, ಒಂದ್ರ ಕೆಳಗೆ ಒಂದ್ ಕೆಳಗೆ ತಿರುಗ್ತಾ ಇರ್ತವೆ. ಇವು ಚಕ್ರ ಕರೆಂಟ್ ಮುಖಾಂತರ ಏನ್ ಮಾಡಿರ್ತೀವಿ, ಆ ಚಕ್ರ ತಿರ್ಗಂಗ್ ಮಾಡ್ತೀವಿ. ಆ ಚಕ್ರ ಏನ್ ಮಾಡುತ್ತೆ, ನೀರ್ನ ಮೇಲೆ ಎತ್ಕೊಂಡ್ಬರ್ತದೆ. ಎತ್ಕೊಂಡು ನಿಮ್ಗೆ ಎಷ್ಟು ದೂರ ಬೇಕು ಅಷ್ಟು ದೂರ ತಗೊಂಡಿರ್ತದೆ. ಸೊ ಇವು ಪಂಪ್ಗಳನ್ನ ನಾವಿಲ್ಲಿ ತೋರಿಸಿದೀವಿ ನಿಮ್ಗೆ. ಸಬ್ಮರ್ಸಿಬಲ್ ಪಂಪ್ ಅಂದ್ರೆ ಪೂರ್ತಿ ನೀರನ್ನು ಮುಳುಗಿಸೋದು. ಇದು ಟರ್ಬೈನ್ ಪಂಪ್. ಇದೇನಾಗಿರುತ್ತೆ, ಮೇಲಿರ್ತದೆ ಪಂಪು, ಮೋಟ್ರ್ ಮಾತ್ರ ಕೆಳಗಡೆ ಇರ್ತದೆ. ಅಲ್ಲ, ಮೋಟ್ರ್ ಮೇಲಿರುತ್ತೆ, ಪಂಪು ಕೆಳಗಡೆ ಇರ್ತದೆ. ಆದ್ರೆ ಸಬ್ಮರ್ಸಿಬಲ್ ಪಂಪ್ ಅಂತಂದ್ರೆ ಹೆಸರೇ ತೋರ್ಸಾಗಿ, ಸಬ್ಮರ್ಸಿಬಲ್ ಅಂತಂದ್ರೆ ಒಳಗಡೆ ಮುಳುಗಿಸೋದು. ನೀರ್ ಒಳಗಡೆ ಮುಳುಗಿಸ್ಬಿಟ್ಟಿರ್ತೀವಿ. ಯಾವ್ದನ್ನ? ಪಂಪ್ನ. ಪ್ರೊಫೈಲು ಒಂದು 3 ಮೀಟರ್ ವರೆಗೂ ಮಣ್ಣನ್ನ ಅಗದು ಆ ಮಣ್ಣು ಯಾವ ರೀತಿ ಇರುತ್ತೆ ಅನ್ನೋದನ್ನ ಇಲ್ಲಿ ತೋರಿಸಿದೀವಿ ನಾವು. ಆಯ್ತಾ. ಮೇಲ್ಗಡೆ ಅದು ಮೇಲ್ಗಡೆ ಮಣ್ಣು ಸ್ವಲ್ಪ ಕೆಂಪು, ಆಮೇಲೆ ಸ್ವಲ್ಪ ಕೆಂಪಾಗುತ್ತೆ, ಆಮೇಲೆ ಕಲ್ಲುಗಳು ಇರ್ತವೆ. ಇವನ್ನೆಲ್ಲ ನಾವು ಈ ತರ ಸ್ಟಡಿ ಮಾಡ್ತೀವಿ. ಇದು ಯಾಕೆ ಸ್ಟಡಿ ಮಾಡ್ತೀವಿ ಅಂತಂದ್ರೆ, ಮಣ್ಣಿನ ಒಂದು ತಾಯಿ ಅಂದ್ರೆ ಮದರ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ನಮ್ಗೆ ಗೊತ್ತಾಗ್ತದೆ. ನಾವು ಮೇಲ್ಗಡೆ ನೋಡುವಂತ ಮಣ್ಣಿಗೂ ಕೆಳಗಡೆ ಇರ್ತಕ್ಕಂಥ ಮಣ್ಣಿಗೂ ವ್ಯತ್ಯಾಸ ಇರುತ್ತೆ. ಮೇಲ್ಗಡೆ ಲೇಯರ್ಸ್, ಮೇಲ್ಗಡೆ ಅದ್ ಏನಾಗಿರುತ್ತೆ, ಮಣ್ಣು ಎಲ್ಲಿಂದ ಕೊಚ್ಕೊಂಡ್ ಬಂದ್ಬಿಟ್ಟಿರುತ್ತೆ.
ಮಣ್ಣು ಎಲ್ಲಿಂದ ಕೊಚ್ಕೊಂಡ್ ಬಂದ್ಬಿಟ್ಟಿರುತ್ತಲ್ವಾ, ಸೊ ಅದು ओके गाइस अब दूसरी जगह पे जा रहे हैं. ಒಣಗಬೇಕು. ಒಣಗದ ಮೇಲೆ ಕೆಳಗಡೆ ಅವಾಗ ಏನಾಗುತ್ತೆ, ಕಡ್ಲೆಕಾಯಿ ದಪ್ಪ ಬಂದಿರುತ್ತೆ. ಈಗಲೇ ಕಿತ್ಬಿಟ್ರೆ ನಿಮ್ಗೆ ಕಡ್ಲೆಕಾಯಿ ಸಿಗೋದಿಲ್ಲ. ಇಲ್ಲಿ ಯಾಕೆ ಕರ್ಕೊಂಡ್ ಬಂದೆ ಅಂತಾರೆ ನೋಡಿ, ಗಮನಿಸಿ, ಅಲ್ಲೇನಿದೆ ಅದು ಮ್ಯಾರಿಗೋಲ್ಡ್.